ಯಶಸ್ವಿಯಾಗಿ ಜರುಗಿದ ನೇತ್ರ ತಪಾಸಣಾ ಶಿಬಿರ ಲಕ್ಷ್ಮೇಶ್ವರದ ಜ್ಯೋತಿ ನರ್ಸಿಂಗ್ ಹೋಮ್ನಲ್ಲಿ ಶುಕ್ರವಾರ ಉಚಿತ ನೇತ್ರ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಡಾಕ್ಟರ್ ಪಿ.ಡಿ. ತೋಟದ ಹಾಗೂ ತಾಲೂಕಾ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಸಿ.ಆರ್. ಲಕ್ಕುಂಡಿಮಠ ಶಿಬಿರ ಉದ್ಘಾಟಿಸಿದರು. ಚಂಬಣ್ಣ ಬಾಳಿಕಾಯಿ ಸಭೆ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಐ.ಎಸ್. ಮಡಿವಾಳರ, ಎಂ.ಕೆ. ಕಳ್ಳಿಮಠ, ಡಾಕ್ಟರ್ ಹೂವಿನ ನೀಲಪ್ಪ ಕರ್ಜಕ್ಕಣ್ಣವರ, ಸುಗೀರಪ್ಪ ವಾಲಿಶೆಟ್ಟರ, ನಿವೃತ್ತ ಶಿಕ್ಷಕ ಮಲ್ಲ ಸಮುದ್ರ, ಡಾಕ್ಟರ್ ಪ್ರಸನ್ನ ಕುಲಕರ್ಣಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಅಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಡಾಕ್ಟರ್ ಜೋಶಿಯವರ ಆಸ್ಪತ್ರೆ ಹುಬ್ಬಳ್ಳಿ ಇವರ ಸಹಯೋಗದೊಂದಿಗೆ ಹಾಗೂ ಲಕ್ಷ್ಮೇಶ್ವರದ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಮತ್ತು ನಿವೃತ್ತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಇವರ ವತಿಯಿಂದ ಹಾಗೂ ಲಕ್ಷ್ಮೇಶ್ವರದ ಎಲ್ಲ ವೈದ್ಯರ ವತಿಯಿಂದ ಇವತ್ತು ಜ್ಯೋತಿ ನರ್ಸಿಂಗ್ ಹೋಮ್ನಲ್ಲಿ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಉದ್ಘಾಟನೆ ಮಾಡಲು ಇವತ್ತು ಭಾಳ ಸಂತೋಷ ಆಗ್ತದೆ. ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡೆಯಬೇಕೆಂದು ಶಿಬಿರಾರ್ಥಿಗಳಿಗೆ ವಿನಂತಿ. ಅವರಿಗೆ ಯೋಗ್ಯವಾದಂಥ ಚಿಕಿತ್ಸೆ ಅಂದರೆ ಕೆಟ್ಟಾಗಿ ಬಂದವರಿಗೆ ಅಷ್ಟೇ ಆಪರೇಷನ್ಗೆ ಹುಬ್ಬಳ್ಳಿ ಕರ್ಕೊಂಡೋಗಿ ಅವರು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮತ್ತು ಮುಂದೆ ಕನ್ನಡಕ ಬೇಕಾದ್ರೆ ಕನ್ನಡಕನೂ ಕೊಡ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಹೊಳ್ಳಿ ಅವರು ಲಕ್ಷ್ಮೇಶ್ವರ ಬಂದು ಬಸ್ನಲ್ಲೇ ಬಿಟ್ಟು ಹೋಗ್ತಾರೆ. ಅದಕ್ಕೆ ಇವೆಲ್ಲ ಒಂದು ವ್ಯವಸ್ಥೆ ಹುಬ್ಬಳ್ಳಿ ಜೋಶಿ ದವಾಖಾನೆ ಆಸ್ಪತ್ರೆಯಿಂದ ಆಗ್ತದೆ. ವೈದ್ಯ ನಮ್ಮ ಜೋಶಿಯವರಿಗೆ ಒಂದು ಯಾಕಂದ್ರೆ ನಮಸ್ಕಾರ ಅವ್ರಿಗೆ. ಯಾಕಂದ್ರೆ ನಾವು ಈಗ ಹೇಳಿದ್ಮೇಲೆ ಅವರು ಇಲ್ಲಿ ಬಂದು ನಮ್ಮ ಕಣ್ಣನ್ನು ಚೆಕ್ ಮಾಡಕ್ಕೆ ಬಂದಾರ ಅಂದ್ರೆ ನಾವು ಅವ್ರಿಗೆ ಎಲ್ಲರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಇವತ್ತು ನಮಗೆ ತೋಟ ಡಾಕ್ಟ್ರ್ ಜಾಗ ಕೊಟ್ಟರು, ಆ ಜೋಶಿಯರು ಇಲ್ಲಿ ಬರ್ತೀವಿ ಅಂದರು. ಮತ್ತು ನಮ್ಮ ಹಿರಿಯ ನಾಗರಿಕರಿಂದ ಅಧ್ಯಕ್ಷರು, ನಾವು ಹಿರಿಯ ನಾಗರಿಕ ಎಲ್ಲರೂ ಕೂಡಿ ಇಂಥ ಕಾರ್ಯಕ್ರಮ ಯಾಕಂದ್ರೆ ಇವತ್ತು ಹಿರಿಯರ ಬಗ್ಗೆ ಎಲ್ಲರೂ ಸ್ವಲ್ಪ ಗೌರವ ಕಮ್ಮಿ ಆಗಕತ್ತೈತಿ. ಅದಕ್ಕೆ ಒಂದೊಂದು ಮನೆಯಾಗ ನೋಡ್ತಾರೆ, ಒಬ್ಬರು ಮನೆಯಾಗ ನೋಡೋದಿಲ್ಲ. ಅದಕ್ಕೆ ಇಂಥವೆಲ್ಲ ಹುಡುಕಿ ಫ್ರೀ ಮಾಡಾಕತ್ತೀವಿ. ನೀವು ಯಾರು ಹಿರಿಯ ನಾಗರಿಕರು ಹಿರಿಯತ್ರ 25ನೇ ತಾರೀಕೊಮ್ಮೆ ತಿಂಗಳಕ್ಕೊಮ್ಮೆ ಮೀಟಿಂಗ್ ಇಟ್ಟಿರ್ತೀವಿ. ತಿಂಗಳಕ್ಕೊಮ್ಮೆ ಎಲ್ಲರೂ ಬರಬೇಕು. ಏನಾರ ಕೆಲವು ನಾಳೆ ಹಾಸಿಂದ ಕರೆಸ್ಬೇಕಂತ ವಿಚಾರ ಮಾಡಿದ್ವಿ. ಒಂದಕ್ಕೊಂದು ಇದಾಕೈತಿ. ಅದಕ್ಕೆ ಹಿರಿಯ ನಾಗರಿಕರು ನೀವಂತ ಇಬ್ಬೊಬ್ರು ಕರ್ಕೊಂಬರ್ರಿ. ಹಿರಿಯ ನಾಗರಿಕರ ಹಾಗೂ ಕ್ಷೇಮಾಭಿವೃದ್ಧಿ ಸಂಘ ಲಕ್ಷ್ಮೇಶ್ವರ ಇದರ ವತಿಯಿಂದ ಸಾರ್ವಜನಿಕರಿಗೂ ಹಾಗೂ ವಯಸ್ಸಾದವರಿಗೂ ಹಿರಿಯ ನಾಗರಿಕರಿಗೆ ಎಲ್ಲ ಸೌಲಭ್ಯ ಒದಗಿಸ್ಬೇಕಂತ ನಾವು ಪ್ರಯತ್ನ ಮಾಡಿದ್ವಿ. ಡಾಕ್ಟರು ಭಾಳ ಪ್ರಯತ್ನ ಮಾಡ್ತಾರೆ ನಮ್ಮ ಸಲುವಾಗಿ. ದವಾಖಾನೆ ಕೊಟ್ಟರೆ ಇದಲ್ಲದೆ ಮುಂದೆ ಅನೇಕ ರೋಗಗಳಿಗೆ ಒಂದೊಂದು ತಿಂಗಳು ಒಂದೊಂದು ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಬಂದು ಇದ್ರದ್ದು ಸದುಪಯೋಗ ತೊಗೊಳ್ರಿ. ಹಾಗೂ ಸರ್ಕಾರದಿಂದ ಭಾಳ ಬರ್ತಾವೆ. ನಿಮಗೆ ಭಾಳ ಸವಲತ್ತು ಐತಿ. ನೀವು ಬಂದು ನಮ್ಮ ಸಂಘದಾಗ ಮೀಟಿಂಗ್ ಇರ್ತೈತಿ 25ಕ್ಕೆ ಬಂದರೆ ಎಲ್ಲ ಹೇಳ್ತೀವಿ. ಈ ತಿಂಗಳಿಗೆ ಆಯ್ತು, ಮುಂದಿನ ತಿಂಗಳಿಗೆ ಆಯ್ತು, ಮುಂದೆ ಏನಾಗ್ತೈತೆ ಅನ್ನೋದೆಲ್ಲ ಹೇಳ್ತೀವಿ. ನೀವೆಲ್ಲರೂ ಬಂದು ಇವತ್ತು ಸಹಕಾರ ಕೊಟ್ಟರೆ ಅಂತ ಹೇಳಿ ನಾನು ಮಾತು